ಓಕೆ, ಮೊದಲು ಪ್ರಾಜೆಕ್ಟ್ ಏನಂತ ಹೇಳಿ. ಓಕೆ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ದು ಒಂದು ಸ್ಟಾರ್ಟ್ಅಪ್ ಕಂಪ್ನಿ. ಫ್ಯಾಬ್ರಿಕ್ಸ್ಗಳಿಗೋಸ್ಕರ ನಾವೊಂದು ಹೊಸ ಥರದ ಲಿಕ್ವಿಡ್ ಕಂಪೋಸಿಷನ್ ಕಂಡುಹಿಡಿದಿದ್ದೀವಿ. ಲಿಕ್ವಿಡ್ ಕಂಪೋಸಿಷನ್, ಕ್ಯಾನ್ ಯು ಎಕ್ಸ್ಪ್ಲೇನ್? ಅಂದ್ರೆ ಸರ್, ಈ ಲಿಕ್ವಿಡ್ ನ ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಬಳಸಿದ್ರೆ ಬಟ್ಟೆ ಯಾವತ್ತು ಹಾಳಾಗೋದೇ ಇಲ್ಲ ಸರ್. ಎಷ್ಟೋ ಕಾಸ್ಟ್ಲಿ ಸೀರೆಗಳೆಲ್ಲ ನಿಮ್ ಕಂಪ್ನಿಯಿಂದನೇ ತಯಾರಾಗ್ತಿದೆ. ಅಂತ ಸೀರೆಗಳನ್ನೆಲ್ಲ ಇದ್ರಲ್ಲಿ ಮಾಡಿದ್ರೆ ಅದು ಯಾವತ್ತು ಹಾಳಾಗೋದೇ ಇಲ್ಲ ಸರ್. ನಿಮ್ ಕಂಪ್ನಿ ಸೀರೆನ ಬರೀ ಶ್ರೀಮಂತರೇ ತಗೊಂತಾರ? ಇಲ್ಲ ಅಲ್ವಾ ಸರ್? ಮಿಡಿಲ್ ಕ್ಲಾಸ್ ಜನನು ತಗೊಂತಾರೆ ಅಲ್ವಾ ಸರ್? ಅವ್ರು ಕೊಟ್ಟ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಅವರು ಯೋಚನೆ ಮಾಡ್ತಾರೆ ಅಲ್ವಾ? ನಮ್ಮ ಪ್ರಾಡಕ್ಟ್ ಅಡಾಪ್ಟ್ ಮಾಡಿಕೊಂಡು ಫ್ಯಾಬ್ರಿಕ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಿಮ್ ಕಂಪ್ನಿಗೆ ಒಳ್ಳೆ ಲಾಭ ಆಗುತ್ತೆ ಸರ್. ಸರ್, ನೀವು ಎಷ್ಟು ಅಂದ್ರೆ 10 ಕೋಟಿಗೆ ಇದ್ರ ರೈಟ್ಸ್ ನ ನಿಮ್ಗೆ ಕೊಡೋದಕ್ಕೆ ರೆಡಿ ಇದ್ದೀನಿ ಸರ್. ವಾಟ್? ಜಸ್ಟ್ 10 crores? ಯು ಮೀನ್ 10 crores ಅಲ್ಲಿ ನೀವು ನಿಮ್ಮ ರೈಟ್ಸ್ ಕೂಡ ನಮಗೆ ಕೊಡೋಕೆ ರೆಡಿ ಇದ್ದೀರಾ? ಎಸ್ ಸರ್, ಜಸ್ಟ್ 10 crores ಅಷ್ಟೇ. ವಾವ್, ಜಸ್ಟ್ 10 crores. ಆದರೆ ಈ ಪ್ರಾಜೆಕ್ಟ್ ನಮಗೆ ಬೇಡ ಸರ್. You know what is the cost of this pen? You know, ನಾನು ಮೊದಲು ತುಂಬಾ ಎಕ್ಸ್ಪೆನ್ಸಿವ್ ಪೆನ್ಗಳನ್ನ ಯೂಸ್ ಮಾಡ್ತಾ ಇದ್ದೆ. ಈ ಪೆನ್ದು ಕಾಸ್ಟ್ ಎಷ್ಟು ಗೊತ್ತಾ? ಜಸ್ಟ್ 10 rupees. ಇದರಲ್ಲೂ ಅದೇ ಸಿಗ್ನೇಚರ್ ಆಗ್ತಾನೆ. ಅಂಡ್ ಯು ನೋ ವಾಟ್, ಇದುವರೆಗೂ ಯಾರಾದ್ರೂ ಡಿಫರೆನ್ಸೇ ಕಂಡುಹಿಡಿದಿಲ್ಲ. ನನಗೆ ಈಗ ಅರ್ಥ ಆಯ್ತು, ನಾವು ಎಷ್ಟು ಬೆಲೆ ಬಾಳೋ ವಸ್ತುಗಳನ್ನ ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಅದನ್ನು ಉಪಯೋಗಿಸ್ಕೊಂಡು ನಾವು ಬೆಲೆ ಬಾಳುವಂತ ಕೆಲಸ ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇದೇ 10 ರೂಪಾಯಿ ಪೆನ್ನಿಂದ ನಾನು ಬಹುಶಃ 10 ಕೋಟಿ ಕಳ್ಕೊಳ್ಳಬಹುದು, ಪಡ್ಕೊಳ್ಳಬಹುದು. ಬಟ್ ಸದ್ಯಕ್ಕೆ ನನಗೆ ಈ 10 ರೂಪಾಯಿ ಪೆನ್ದು ವ್ಯಾಲ್ಯೂ ತಿಳಿದಿದೆ. ನಮ್ಮ ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು ಅಂತ. ನಾನೀಗ 2 ರೂಪಾಯಿ ಖರ್ಚು ಮಾಡ್ಬೇಕಂದ್ರೂ 2 ಸಲ ಯೋಚನೆ ಮಾಡ್ತೀನಿ. ಸಿನ್ಸ್ ಯುವರ್ ಪ್ರಾಜೆಕ್ಟ್ ಇಸ್ ರಿಲೇಟೆಡ್ ಟು ಫ್ಯಾಬ್ರಿಕ್ಸ್, ನಾನೊಂದು ಕೆಲಸ ಮಾಡ್ತೀನಿ. ಇದ್ರ ಬಗ್ಗೆ ನಾನು ನಮ್ಮ ಹೆಡ್ ಆಫ್ ಫ್ಯಾಬ್ರಿಕ್ ವಿಂಗ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಂಡ್ ದೆನ್ ಐಲ್ ಗೆಟ್ ಬ್ಯಾಕ್ ಟು ಯು. ಓಕೆ? ಓಕೆ ಸರ್, ನೋ ಪ್ರಾಬ್ಲಮ್. ಇನ್ನೊಂದ್ಸತಿ ಸಿಗೋಣ. ಯು ಮೇ ಲೀವ್ ನೌ. ಅನು, ಇಲ್ಲಿ ಡಿನ್ನರ್ ಮಾಡೋದಾ? ಇಟ್ಸ್ ಅ ಕ್ಲೋಸ್ಡ್ ರೂಮ್. ಎಸ್, ಯು ಆರ್ ರೈಟ್. ನಿಮ್ ವಸ್ತುಗಳನ್ನೆಲ್ಲ ಇಲ್ಲಿಡಿ. ಪರ್ಸ್, ವಾಚ್, ಸ್ಲಿಪ್ಪರ್ ಎಲ್ಲ. ವಾಟ್? ನಾ ಮತ್ತೆ ಇದರಲ್ಲೆಲ್ಲ ಇರೋದು ನಿನ್ನ ಸಿಗ್ನೇಚರ್ಸ್. ಆರ್ಯ ಸರ್ ಸೈನ್ ಹಾಕಿದ್ರೆ ಆ ಡಾಕ್ಯುಮೆಂಟ್ಸ್ ಬಗ್ಗೆ ನಿನಗೆ ಅನುಮಾನನೂ ಬರ್ತಿರ್ಲಿಲ್ಲ ಅಲ್ವಾ ಮೀರಾ? ಹೇಗೋ ಆರ್ಯ ಸರ್ ಸಿಗ್ನೇಚರ್ ಇದೆಯಲ್ಲ ಅಂತ ಓಕೆ ಮಾಡ್ತಿದ್ದೆ.
ಅಂತ ಮುಗ್ಧ ಪ್ರೇಮ ನಿಂದು. ಆದ್ರೆ ಅದ್ಯಾವುದಕ್ಕೂ ಬೆಲೆ ಇಲ್ಲ ಮೀರಾ. ಯಾಕಂದ್ರೆ ಆರ್ಯ ಸರ್ ಸಿಗ್ನೇಚರ್ಗೆ ಯಾವ ಬೆಲೆನೂ ಇಲ್ಲ. ಆದ್ರೆ ಕಂಪನಿ ವೈಸ್ ಪ್ರೆಸಿಡೆಂಟ್ ಆದ ನಿನ್ ಸಿಗ್ನೇಚರ್ಗೆ ಬೆಲೆ ಇದೆ. ಇಟ್ಸ್ ವ್ಯಾಲಿಡ್ ಇದೆ ಅದು. ಈಗ ಹೇಳು, ಆರ್ಯ ಸರ್ ಬಗ್ಗೆ ನಿನಗೆಲ್ಲ ಗೊತ್ತಾ? ನೋ, ದಿಸ್ ಕಾಂಟ್ ಬಿ ಟ್ರೂ. ಅನ್ಯಾಯ. ಯಾವ್ದು ಅನ್ಯಾಯ ಮೀರಾ? ಈ ಪೇಪರ್ಸಾ ಅಥವಾ ಇಷ್ಟು ಕಾಲ ಆರ್ಯ ಸರ್ ನಿನ್ನ ಬಳಸ್ಕೊಂಡಿದ್ದ? ಇಲ್ಲ ನಿನ್ನ ಪ್ರೀತಿ ಈ ರೀತಿ ಮೋಸ ಹೋಗಿದ್ದ? ನೋ ಅನು, ಐ ಡೋಂಟ್ ಬಿಲೀವ್ ಆಲ್ ದಿಸ್. ಯು ಡೋಂಟ್ ವಾಂಟ್ ಟು ಬಿಲೀವ್ ದಿಸ್. ನಿನಗೆ ನಂಬಕ್ ಇಷ್ಟ ಅಲ್ಲ, ನನಗೆ ಗೊತ್ತು. ಆದ್ರೆ ಇದೇ ಸತ್ಯ. ನನ್ಗಿಲ್ಲ, ಇರಕ್ಕಿಷ್ಟ ಇಲ್ಲ. I'm going. ಅರ್ಯ ನಿಂತ್ಕೋ. ಮೀಟಿಂಗ್ಗೆ ಹೋಗ್ತಾ ಇರೋರ್ನ ತಡೆದು ಏನೋ ಮಾಡ್ತಿದ್ಯಾ? ಯಾಕೆ ಬಂದೆ ಅಂತಾದ್ರೂ ಬಾಯ್ ಬಿಟ್ಟು ಹೇಳು. ನೀ ಹೇಳಿದ್ರೆ ಕೇಳೋಲ್ಲಪ್ಪ, ಅದಕ್ಕೆ ಹೇಗ್ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಝೇಂಡೆ, ನನಗೆ ಹೊತ್ತಾಗ್ತಿದೆ. ಕರೆಕ್ಟು, ನೀ ಹೇಳಿದ್ ಸರಿ. ಟೈಮ್ ಆಗ್ತಿದೆ. ನಾವು ಇಷ್ಟು ವರ್ಷ ಏನೇನ್ ಮಾಡ್ಕೊಂಡು ಬಂದ್ವೋ ಅದೆಲ್ಲ ಕೊನೆ ಆಗೋ ಟೈಮ್ ಬರ್ತಿದೆ. ಕಾಣ್ತಾ ಇದೆ ನಿನ್ ಮುಖದಲ್ಲಿ. ಎದೆಯಿಂದ ಹುಟ್ಟಿದ ಕೋಪದ ಕಿಚ್ಚು ನಿನ್ ಮುಖದಲ್ಲೆಲ್ಲ ಹರಿದಾಡ್ತಾ ಇದೆ. ಆದ್ರೆ ನಾನು ಹೇಳ್ತಿರೋದು ನಿಜ ಆರ್ಯ. ಇದೆಲ್ಲ ಮೊದಲನಾಗಿಲ್ಲ, ಚೇಂಜ್ ಆಗ್ತಿದೆ. ಏನ್ ಚೇಂಜ್ ಆಯ್ತೀಗ? ನಿನ್ ಹೆಂಡತಿ ನಿನ್ ತಮ್ಮ ಸೇರ್ಕೊಂಡು ಇದನ್ನೆಲ್ಲ ಬದಲಾಯಿಸ್ತಾ ಇದ್ದಾರೆ. ನೀನ್ ಅವ್ರನ್ನ ನಂಬಿ ಕೆಟ್ಟ ಹೋಗ್ತೀಯಾ. ನಾಳೆ ಇಲ್ಲಿ ನಿನ್ಗೇನು ಸಿಗಲ್ಲ. ಇಷ್ಟು ವರ್ಷದ ನಿನ್ ತಪಸ್ಸಿಗೆ ಬೆಲೆ ಇಲ್ದಾಗತ್ತೆ. ನನ್ ಮಾತು ಕೇಳಾರ್ಯ. ನಿನ್ ಮಾತು ಕೇಳಿದ್ರೆ ನನಗೆಲ್ಲ ಸಿಕ್ಬಿಡುತ್ತಾ? ಝೇಂಡೆ, ಕಾನೂನಿನ ಪ್ರಕಾರ ಇದ್ಯಾವುದಕ್ಕೂ ನಾನು ಒಡೆಯ ಅಲ್ಲ. ಆದ್ರೆ ನಂಗೆ ನಂಬಿಕೆ ಇದೆ, ಒಂದಲ್ಲ ಒಂದಿನ ಇದೆಲ್ಲಾನು ನನ್ನ ಹೆಂಡತಿ ಪಾಲಿಗೆ ಬಂದೇ ಬರುತ್ತೆ ಅಂತ. ನನಗದೇ ಡೌಟು. ಅವಳಿಂದ ನನಗ್ ಬಂದೇ ಬರುತ್ತೆ ಝಂಡೆ. ಸಾಧ್ಯನೇ ಇಲ್ಲ ಆರ್ಯ. ರಾಜವರ್ಧನ್ ಅವ್ರ ಮೇಲೆ ನನಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ಕೋಪ ಈಗ ನನಗೆ ನಿನ್ ಮೇಲೆ ಬರ್ತಾ ಇದೆ. ನನಗೇನು ಸಿಗಬಾರ್ದು ಅಂತ ಅವರು ಆ ತರ ಬಿಲ್ ಮಾಡಿಸ್ ಹೋದ್ರು. ಈಗ ನೀನು ಮಾತಲ್ಲೇ ಪದೇ ಪದೇ ನನಗೇನು ಸಿಗಲ್ಲ ಅಂತ ಹೇಳ್ತಿದ್ಯಾ. ಆ ಬಿಲ್ನ ಬದಲಾಯಿಸೋಕೆ ಆ ರಾಜವರ್ಧನ್ ಮತ್ತೆ ಹುಟ್ಟಿ ಬರ್ಬೇಕಷ್ಟೇ. ಏನಂದೆ? ಮತ್ತೆ ಹುಟ್ಟೋದ್ರ ಬಗ್ಗೆ ಮಾತಾಡ್ತಿದ್ಯಾ? ಒಂದ್ ವೇಳೆ ರಾಜನಂದಿನಿ ಅವರೇ ಹುಟ್ಟು ಬಂದ್ರೆ ಆಗೇನ್ ಮಾಡ್ತೀಯಾ? ಹಳೇದಕ್ಕೆಲ್ಲ ಪ್ರತಿಕಾರ ತೀರಿಸ್ತೀನಿ ಅಂತ ಕೂತ್ರೆ ಹಾಗೇನಪ್ಪ ಮಾಡ್ತೀಯಾ? ಗದೆ ಆಡ ಬಿಟ್ಟ ಅಂದ್ರೆ ನೋಡು, ಎಷ್ಟೆಲ್ಲ ಹೇಳಿ ನನಗೆ ಅನು ರಾಜನಂದಿನಿ ಪುನರ್ಜನ್ಮ ಅಂತ ನಾನೇ ಕಟ್ಟಿರೋ ಕಥೆ. ಅದನ್ನೇ ತಲೆ ಹಚ್ಕೊಂಡು ಹುಚ್ಚಾಗಿದ್ಯಾ. ನನ್ನ ಮೀಟಿಂಗ್ ತಡ ಆಗ್ತಿದೆ, ಹೋಗ್ಬರ್ತೇನೆ. ಮೊದಲು ಆ ಪೀರ್ ಬಾಬನ್ ಸಹವಾಸ ಬಿಡು, ನಾನು ನೆಮ್ಮದಿಯಾಗಿರ್ತೀನಿ. ನಾನು ನಿನ್ ಜೊತೆನಲ್ಲಿ ಇರ್ತೀನಿ ಅನು. ಐ ಪ್ರಾಮಿಸ್. ಇನ್ ಮುಂದೆ ಯಾವಾಗ್ಲೂ ನಾನು ನಿನ್ ಜೊತೆಲಿ ಇರ್ತೀನಿ. ಥ್ಯಾಂಕ್ ಯು ಮೀರಾ, ಥ್ಯಾಂಕ್ ಯು ಸೋ ಮಚ್. ಈಗ ಊಟ ಮಾಡು. ಊಟ ಮಾಡು. Sorry, Anu. I'm sorry for everything that I've done to you. ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟೆ. ಸಾರಿ. ನಿಂದೇನು ತಪ್ಪಿಲ್ಲ ಮೀರಾ. ನಿನಗಿದೆಲ್ಲ ಮೊದಲೇ ಗೊತ್ತಿದ್ದಿದ್ರೆ ನೀನ್ ಹೀಗ್ ನಡ್ಕೋತಿರ್ಲಿಲ್ಲ. ಬಟ್ ಸ್ಟಿಲ್ ನೀನ್ ತುಂಬಾ ಒಳ್ಳೆಯವಳು.
ಬಾ, ನಾನೇ ಊಟ ಮಾಡಿಸ್ತೀನಿ. ಸಾರಿ ಅನು. ಗುಡ್ ಮಾರ್ನಿಂಗ್ ವೀರಾಜಿ. ಗುಡ್ ಮಾರ್ನಿಂಗ್ ಜಯಂಡೆ. ಏನಿವತ್ತು ಸ್ಪೆಷಲ್? ಲೇಟಾಗಿ ಬರ್ತಿದ್ದೀರಲ್ಲ? ನಾನಿಲ್ಲಿ ಬಂದು ಮಾಡೋದಿಕ್ಕೆ ಏನಿದೆ ಜಯಂಡೆ? ಹೇಗಿದ್ರು ಕೆಲಸ ಮಾಡಕ್ಕೆ ಇಲ್ಲಿ ಜನ ಇದಾರಲ್ಲ, ನಾನಿಲ್ಲಿದ್ರು ಇಲ್ದೇ ಇದ್ರು ಒಂದೇ ಲೆಕ್ಕ. ಅದಕ್ಕೆ ಆರಾಮಾಗಿ ಬರ್ತೀನಿ. ಆದ್ರೂ ನೀವು ಕೆಲ್ಸದ ಸಮಯ ಮೀರೋದಿಲ್ವಲ್ಲ? ಕಲಿತಾ ಇದ್ದೀನಿ ಜಯಂಡೆ. ಹೊಸ ವಿಷಯಗಳನ್ನ ಹೊಸದಾಗಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೋತಾ ಇದ್ದೀನಿ. ಹೇಗಿದ್ರು ಇಲ್ಲಿ ನಡೆಯೋದೇನಿದ್ರು ಕೂಡ ಒಬ್ಬರದೇ ಕಾರ್ಬಾರು. ಸೊ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ಕರೆಕ್ಟ್ ಆಗಿ ಹೇಳಿ. ಇಷ್ಟು ದಿವಸ ಒಂಥರ ಸಹಿಸ್ಕೊಂಡಿದ್ದಾಯ್ತು, ಇನ್ ಮುಂದೆ ಇನ್ನೊಂಥರ ಸಹಿಸ್ಕೋಬೇಕು. ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ಇಸ್ ಶಿ ನಾರ್ಮಲ್? ನಾನು ಅದನ್ನ ಕೇಳಬೇಕು ಅನ್ಕೊಂಡಿದ್ದೆ ಮೀರಾಜಿ. ನೀವು ಅವ್ರ ಜೊತೆಲಿದ್ರಲ್ಲ, ಸಪ್ರೇಟ್ ಮೀಟಿಂಗ್, ಯಾವುದ್ರ ಬಗ್ಗೆ? ನೀವು ರಾಜನಂದಿನಿ ವಿಲಾಸಕ್ಕೆ ಹೋಗಿದ್ರಲ್ವಾ? ಅನು ನನ್ನನ್ನ ಪರ್ಸನಲ್ ಆಗಿ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದಾಳೆ ಅಂತ ಅಷ್ಟೇ ನಾನು ನಿಮ್ಮ ಹತ್ರ ಹೇಳಿದ್ದು. ನಾವಿಬ್ರು ರಾಜನಂದಿನಿ ವಿಲಾಸದಲ್ಲೇ ಸಿಕ್ಕಿದೀವಿ ಅನ್ನೋದು ನಿಮ್ಗೆ ಹೇಗೆ ಗೊತ್ತಾಯ್ತು ಜೇಂಡೆ? Excuse me, sir. May I come in? You're already in, Meera. What is it, Meera? ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. There is something to be addressed urgently. Yes, sir. ನಮ್ಮ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ ಅಲ್ಲಿ ಅದೇ ಸೇಮ್ ಓಲ್ಡ್ ವರ್ಕರ್ ಇಶ್ಯೂ, ಸರ್. ಸಣ್ಣ ಪುಟ್ಟದನ್ನೆಲ್ಲ ನಿಮ್ಮ ಹತ್ರ ಯಾಕೆ ತರೋದು ಅಂತ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಬಟ್ ನೌ ಇಟ್ ಲುಕ್ಸ್ ಲೈಕ್ ಅ ಹೆಡೇಕ್. ಪರಿಸ್ಥಿತಿ ಕೈ ಮೀರಿ ಹೋಗ್ತಿದ್ಯೇನೋ ಅಂತ ಅನಿಸ್ತಾ ಇದೆ. ಸೊ ಒಂದ್ಸಲ ನೀವೇ ಅಡ್ರೆಸ್ ಮಾಡಿದ್ರೆ ಇನ್ನೊಂದು ವರ್ಷ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ, ಸರ್. ಅಲ್ಲ ಸರ್, ವರ್ಷ ವರ್ಷ ಬೋನಸ್ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಹಬ್ಬಗಳಿಗೂ ಲೀವ್ ಕೊಡ್ತೀವಿ. ಅಂಡ್ ಆಲ್ಸೋ ಸಾಕಷ್ಟು ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಇದ್ದ ಮೇಲೂ ಈ ತರ ಕಿರಿಕಿರಿ ಅಂತಂದ್ರೆ ಸಂಬಳ ಕೊಡೋರ್ನ ಇವ್ರು ಏನ್ ಅನ್ಕೊಂಡಿದ್ದಾರೆ, ಸರ್? ಐ ಥಿಂಕ್ ವಿ ಶುಡ್ ಕಟ್ ಡೌನ್ ಆನ್ ದ ಸ್ಯಾಲರೀಸ್. ಆಗ ಬಾಸ್ ಅಂದ್ರೆ ಭಯ ಬರುತ್ತೆ. ಕಾಮ್ ಡೌನ್ ಮೀರಾ. ಕೆಲಸದ ವಿಷಯದಲ್ಲಿ ನೀನು ಇಷ್ಟೊಂದು ಒತ್ತಡದಲ್ಲಿ ಇರೋದನ್ನ ನಾನು ನೋಡೇ ಇಲ್ಲ. ಎಲ್ಲ ಸಮಸ್ಯೆಗಳನ್ನ ದುಡ್ಡಿಂದ ಬಗೆಹರಿಸೋಕ್ಕಾಗಲ್ಲ ಮೀರಾ. ಇದನ್ನ ನಾನು ನನ್ನ ಅನುಭವದಿಂದ ಕಲ್ತಿರೋದು. ಸಂಬಳಕ್ಕಿರೋ ಕೆಲಸಗಾರರ ಜೊತೆ ನಡ್ಕೊಳ್ಳೋಕೆ ಬೇರೆ ರೀತಿಯ ಕುಶಲತೆ ಬೇಕು ಮೀರಾ. ನಾವು ಅವರಿಗೆ ಸಂಬಳ ಕೊಡ್ತಿದ್ದೀವಿ, ಅವರಿಗೆ ಉಪಕಾರ ಮಾಡ್ತಿದ್ದೀವಿ ಅನ್ನೋ ಮನೋಭಾವ ಮೊದಲನೇದಾಗಿ ತಪ್ಪು. ಇದನ್ನು ನಾನು ನನ್ನ ಅನುಭವದಿಂದನೇ ಕಲ್ತಿರೋದು. ನಾವು ಅವರಿಗೆ ಏನೆಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ರೂ ಕೂಡ ದಿನನಿತ್ಯ ಅವರು ಎದುರಿಸೋ ಸಮಸ್ಯೆಗಳು ಸಾವಿರಾರು ಇರ್ತವೆ. ಈಗ ನೋಡು, ಮೊದಲನೇ ತರಗತಿ ಮಗುಗೆ ತನ್ನ ಸ್ಲೇಟ್ ಮತ್ತೆ ಬಳಪಾನೆ ಮುಖ್ಯ ಆಗಿರುತ್ತೆ. ಅವುಗಳು ಏನಾದರೂ ಕಳೆದು ಹೋದರೆ ಅಥವಾ ಯಾರಾದರೂ ಕದ್ರೆ ಆ ಮಗು ಯಾರ ಹತ್ರ ಹೋಗ್ಬೇಕು? ನಮ್ಮ ಕೆಲಸಗಾರರು ಕೂಡ ಹಾಗೇನೇ ಮೀರಾ. ಅವ್ರ ಸಮಸ್ಯೆಗಳು ಅವರಿಗೆ ದೊಡ್ಡದಾಗೇ ಇರ್ತವೆ. ಇಂಥ ಸೂಕ್ಷ್ಮತೆಗಳನ್ನು
ನೀನು ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೇಗೆ ಮೀರಾ? ಐ ನೋ ಸರ್, ಅದಕ್ಕೆ ಈ ಇಶ್ಯೂನ ನೀವೇ ಒಂದ್ಸಲ ಅಡ್ರೆಸ್ ಮಾಡಿದ್ರೆ ಬೆಟರ್ ಅಂತ ಅನಿಸ್ತು. ಬಟ್ ಇಟ್ಸ್ ಟೂ ಫಾರ್ ಫ್ರಮ್ ದ ಸಿಟಿ, ಅದಕ್ಕೆ ನಾನೇ ಅವಾಯ್ಡ್ ಮಾಡಿದೆ. ಡೂ ಒನ್ ಥಿಂಗ್ ಮೀರಾ, ಕ್ಯಾನ್ಸಲ್ ಆಲ್ ದ ಅಪಾಯಿಂಟ್ಮೆಂಟ್ಸ್. ವಿಲ್ ಗೋ ದೇರ್. ಶ್ಯೂರ್ ಸರ್. ಇದು ನಿಮಗೆ ಹೇಗೆ ಗೊತ್ತಾಯ್ತು? ಇಲ್ಲ, ಇದು ಯಾರಿಗೂ ಗೊತ್ತಾಗ ಸಾಧ್ಯನೇ ಇಲ್ಲ. ಸಾಧ್ಯ ಇರೋದು ಒಬ್ರಿಗೆ ಮಾತ್ರ ಅಲ್ವಾ ಸರ್? ರಾಜನಂದಿನಿಗೆ ಮಾತ್ರ. ಹಾ, ನಾನೇ ರಾಜನಂದಿನಿ. ರಾಜನಂದಿನಿ ಮೇಡಮ್, ಈಗ ನನಗೆ ನಿಮ್ ಸಹಾಯದ ಅಗತ್ಯ ಇದೆ. ಏನ್ ಬೇಕಾದ್ರೂ ಮಾಡ್ತೀನಿ ಮೇಡಮ್ ನಿಮ್ಗೋಸ್ಕರ. ಈಗ ಹರ್ಷ ಸರ್ನ ಭೇಟಿಯಾಗೋದಕ್ಕೆ ಯಾರೋ ಬರ್ತಿದ್ದಾರೆ. ಅವ್ರು ಯಾರು, ಏನಕ್ಕೆ ಬರ್ತಿದ್ದಾರೆ ಅಂತ ತಿಳ್ಕೊಬೋದಾ? ಐ ಆಮ್ ಸೋ ಸಾರಿ ಸರ್, ಈ ವಯಸ್ಸಲ್ಲಿ ನಿಮ್ಮಿಂದ ಇಂಥ ಕೆಲಸ ಮಾಡಿಸ್ತಾ ಇದ್ದೀನಿ. ಬಟ್ ನಾನು ನಂಬೋ ವ್ಯಕ್ತಿಗಳು ಬಹಳ ಕಡಿಮೆ ಜನ, ಅದರಲ್ಲಿ ನೀವು ಒಬ್ರು. ಈ ವಿಷಯದಲ್ಲಿ ಮೀರಾಗೂ ನಿಮ್ ಗೈಡೆನ್ಸ್ ಅವಶ್ಯಕತೆ ಇದೆ. ಮಾಡ್ತೀರಾ? ಖಂಡಿತ ಮೇಡಮ್. ಥ್ಯಾಂಕ್ ಯು ಸರ್. ಅದೇ ಅವತ್ತೇ ಹೇಳ್ದಾಗೆ ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಬಟ್ಟೆ ಯಾವಾಗಲೂ ಫ್ರೆಶ್ ಆಗಿರುತ್ತೆ ಸರ್. ಇದರಿಂದ ಬಟ್ಟೆ ಏನು ಹಾಳಾಗಲ್ಲ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಫ್ರೆಂಡ್ಲಿ. ನಿಮ್ಗೀಗ ಎಷ್ಟು ಖರ್ಚು ಬೀಳ್ತಿದ್ಯೋ ಅದಕ್ಕಿಂತ ಕಡಿಮೆ ಬೀಳುತ್ತೆ. ಆಟೋಮೆಟಿಕ್ಲಿ ನಿಮ್ ಕಂಪ್ನಿಗೆ ಲಾಭ ಜಾಸ್ತಿ ಆಗುತ್ತೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಬನ್ನಿ ಬನ್ನಿ. ಅರೆ, ಇದು ನೀವ್ಯಾಕೆ ತರಕ್ ಹೋದ್ರಿ? ಸಂತೋಷ ಇರ್ಲಿಲ್ವಾ? ಇಟ್ಸ್ ಓಕೆ ಸರ್, ನಾನೇ ಕೊಡ್ತೀನಿ ಅಂತ ತಗೊಂಡ್ ಬಂದೆ. ಚೇಂಡೆ ಯಾಕೆ ಅಲ್ಲಿಗೆ ಹೋದ್ರು? ಥ್ಯಾಂಕ್ ಯು ಜೆಂಡೆ. ಓಕೆ, ವಿಲ್ ಡೂ ಒನ್ ಥಿಂಗ್. ನೀವು ನಿಮ್ಮ ಸ್ಯಾಂಪಲ್ದು ನಮ್ಗೊಂದು ಡೆಮೋ ತೋರಿಸಿ, ನಮ್ಗೆ ಇಷ್ಟ ಆದ್ರೆ ವಿಲ್ ಟೇಕ್ ಇಟ್ ಫರ್. ಯಾ ಶೂರ್ ಸರ್. ಸರ್, ಮೊದಲು ಟೀ ಕುಡೀರಿ ಸರ್. ಆರೇ ಸರ್ ಇಲ್ಲದೆ ಇರಬೇಕಾದ್ರೆ ನಿಮ್ಮನ್ನು ವಿಚಾರಿಸೋದು ನನ್ನ ಕರ್ತವ್ಯ. ಇಟ್ಸ್ ಓಕೆ ಜೆಂಡೆ, ಐ ಆಮ್ ಆಲ್ ಗುಡ್, ಡೋಂಟ್ ವರಿ. ಈ ಜೇಂಡೆ ಯಾಕೆ ಹೋದ್ರು ಅಲ್ಲಿಗೆ? ನಂಗೂ ಅದೇ ಡೌಟ್ ಬರ್ತಿದೆ. ನೋಡೋಣ ಇರಿ. ನೋಡಿ ಸರ್. ಥ್ಯಾಂಕ್ ಯು. ಓಕೆ ಓಕೆ. ಸೊ ಇನ್ನೇನು ಹೊರಬೇಡಿ ನೀವು. ಅದೇನು
ನಾನಿದ್ಯಾವುದು ನಂಬಲ್ಲ. ದಾದ ಕೆಟ್ಟವರಲ್ಲ, ಸುಳ್ಳು ಹೇಳ್ತಿದ್ರ ಅದಕ್ಕೆ. ಐ ಡೋಂಟ್ ಬಿಲೀವ್ ದಿಸ್. ಹೀಗಾಗಕ್ಕೆ ಸಾಧ್ಯನಿಲ್ಲ ಅದಕ್ಕೆ. ದಾದ ಹಾಗಲ್ಲ, ನಾನು ನಂಬಲ್ಲ. ಇದ್ಯಾವುದು ನಾನು ನಂಬಲ್ಲ. ಕೂಲ್ ಡೌನ್ ಹರ್ಷ. ಬಾವಾ ಲಿಸನ್. ಬಾವಾ ಎಲ್ಲ ಸುಳ್ಳತ್ತಿಗೆ. ಬಾವಾ ನನ್ ಮಾತ್ ಕೇಳಿ. ನೀವ್ ಇಷ್ಟು ದಿನ ನಂಬಿರೋದು ನಿಜ ಅಲ್ಲ. ನನಗೇನು ಹೇಳ್ಬಿಡಿ ಅತ್ತಿಗೆ. ನಾನು ಏನು ಕೇಳಕ್ ರೆಡಿ ಇಲ್ಲ. ಹರ್ಷ, ನನ್ ಮಾತ್ ಕೇಳ್ತೋ ಇಲ್ವೋ? ನಾನ್ ನಿನ್ನಕ್ಕ ರಾಜು ನಂದಿನಿ ಹೇಳಿದ್ದೀನಿ, ಇದು ಸತ್ಯ. ಸತ್ಯನ ಒಪ್ಪು. ಬಿ ಅ ಮ್ಯಾನ್, ಬಿ ಬ್ರೇವ್ ಅಂಡ್ ಅಕ್ಸೆಪ್ಟ್ ದ ಫ್ಯಾಕ್ಟ್. ಏನಾಗ್ತಿದೆ? ದಾದ ಹಾಗೆ ಮಾಡಿದ್ರ? ನಮ್ಮಪ್ಪ, ನಮ್ಮ ಅಕ್ಕ, ನನ್ನ ಬಾಲ್ಯನ ಎಲ್ಲನೂ ಆ ಒಬ್ಬ ದಾದದಿಂದ ಕಳ್ಕೊಂಡ. ಯಾಕೆ ಹಾಗೆ ಮಾಡಿದ್ರು ಅವರು? ಐ ವಾಂಟ್ ಲೀವ್ ಹಿಮ್. ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ನಾನು ಅವ್ರನ್ನ ಕೇಳ್ತೀನಿ ಈಗಲೇ. ನಾನೆಲ್ಲ ಪ್ರಶ್ನೆಗೆ ಅವ್ರ ಉತ್ತರ ಕೊಡ್ಲೇಬೇಕು. ಭಾವ, ಅದಕ್ಕೆ ಪ್ಲೀಸ್ ಕರೆಕ್ಟಾಗಿ ಹೇಳಿ, ದಾದಾಗ ಏನೂ ಆಗಿಲ್ಲ ತಾನೆ? ದೊಡ್ಡ ಆಕ್ಸಿಡೆಂಟ್ ಏನಾಗಿಲ್ಲ ತಾನೆ? ಅನು, ಹೇಳಮ್ಮ, ಏನಾಯ್ತು? ಅದಕ್ಕೆ ಪ್ಲೀಸ್ ಟೆಲ್ ಮಿ. ಆಕ್ಸಿಡೆಂಟ್ ಆದಾಗ ಅವ್ರ ಜೊತೆ ಯಾರಾದ್ರೂ ಇದ್ರಂತ? ನಿಮಗೆ ಯಾರು ಫೋನ್ ಮಾಡಿದ್ರು? ಯಾಕೇನ್ ಹೇಳ್ತಿಲ್ಲ ನೀವು? ಈ ತರ ಸೈಲೆಂಟ್ ಆಗಿ ಕೂತ್ರೆ ನನಗೆ ತುಂಬಾ ಭಯ ಆಗುತ್ತೆ. ಅದಕ್ಕೆ ದಾದಾಗ ಏನಾದ್ರು? ಮನೆಗೆ ಹೋಗೋಣ ಹರ್ಷ ಬಾಬಾ, ಎಲ್ಲ ಗೊತ್ತಾಗುತ್ತೆ. ಅವ್ರಿಗೇನು ಆಗಿರಲ್ಲ. ನನ್ನ ದಾದ ಹತ್ರ ಎಲ್ಲ ಕೇಳ್ಬೇಕು. ನನ್ನ ಮನ್ಸಲ್ಲಿರೋ ಅಷ್ಟು ಪ್ರಶ್ನೆಗಳನ್ನ ಇವತ್ತು ನನ್ನ ದಾದ ಹತ್ರ ಕೇಳ್ತೀನಿ. ದಾದಾಗೇನಾಯ್ತು? ಅಮ್ಮ, ದಾದಾಗೇನಾಯ್ತು? ಏನೂ ಆಗಿಲ್ಲ ಹರ್ಷ, ಆರ್ಯ ಹುಷಾರಾಗ್ತಾನೆ. ದಾದಾ ಅಮ್ಮ, ತಲೆಗೆ ಪೆಟ್ಟಾಗಿದೆ. ಹರ್ಷ, ಡಾಕ್ಟರ್ ಈಗ ತಾನೇ ಹೇಳೋದ್ರು ಬ್ರೋಯಿನ್ ಲಾಗೆ ಯಾವಾಗ ಬೇಕಾದ್ರೂ ಪ್ರಜ್ಞೆ ಬರ್ಬೋದಂತೆ. ವಿ ಆಲ್ ಆರ್ ವೇಟಿಂಗ್ ಫಾರ್ ಹಿಮ್ ಟು ಓಪನ್ ಹಿಸ್ ಐಸ್. ಯು ಕಾಮ್ ಡೌನ್ ಹರ್ಷ. ಇಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಊಹಿಸ್ಕೊಳ್ಳಕ್ಕೂ ಭಯ ಆಗ್ತಾ ಇದೆ.
ಅಳ್ಬೇಡಿ ಅಮ್ಮ, ಪ್ಲೀಸ್ ಅಳ್ಬೇಡಿ. ಆಕ್ಸಿಡೆಂಟ್ ಆದಾಗ ಚೇಂಡೆ ಸರ್ ಅಲ್ಲಿದ್ರ ಅಂತಮ್ಮ? ಇಲ್ಲ, ಬರೀ ಗಾರ್ಡ್ಸ್ ಮಾತ್ರ ಇದ್ರಂತೆ. ಸರ್, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಸರಿಯಮ್ಮ, ಬರ್ತೀನಿ. ದೊಡ್ಡ ಅನಾಹುತ ಇಷ್ಟರಲ್ಲೇ ಮುಗೀತಲ್ಲ ಅಂತ ನಾವು ಸಮಾಧಾನ ಪಟ್ಕೋಬೇಕು ಹರ್ಷ. ನಿಮಗೆ ಹೀಗಾಗಿರೋದಕ್ಕೆ ನನಗೆ ಖಂಡಿತವಾಗ್ಲೂ ಬೇಜಾರಾಗಿದೆ ದಾದಾ. ಆದರೆ ಈ ಬೇಜಾರಲ್ಲಿ ಯಾವುದೇ ರೀತಿಯ ಕಾಳಜಿ ಕಾಣಿಸ್ತಿಲ್ಲ. ಕಷ್ಟಪಟ್ಟು ನಿಮ್ಮ ಮೇಲೆ ಕಾಳಜಿ ತೋರಿಸ್ಬೇಕಂದ್ರೂ ನನ್ನ ಕೈಲಾಗ್ತಿಲ್ಲ. ನನಗೆ ಸತ್ಯ ಗೊತ್ತಾಗಬೇಕು, ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅನ್ನೋದು ಮಾತ್ರ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಹರ್ಷ, ನೀನ್ ಧೈರ್ಯ ತಗೋಬೇಕು. He'll be fine soon. Come. Come, Harsha. Come. Yes. Yes. I will wait. I will wait for that day. ಇಲ್ಲೊಂದು ಸ್ವಲ್ಪ ಸುಕ್ಕಿದೆ, ಅದನ್ನು ಸರಿ ಮಾಡಿ ನೀಟಾಗಿ ಹೊತ್ಸು. ಸೂಪರ್ ನೀನು. ಪತಿಯೇ ಪರದೈವ ಅನ್ನೋದನ್ನ ಎಷ್ಟು ಚೆನ್ನಾಗಿ ಪಾಲಿಸ್ತಿದ್ಯಾ ಅಲ್ವಾ? ಈ ಪ್ರೀತಿ ಕಾಳಜಿ ಎಲ್ಲ ಮೊದ್ಲಿಂದಾನು ಇದ್ದಿದ್ದೆ, ಮಧ್ಯದಲ್ಲಿ ಸ್ವಲ್ಪ ಬದಲಾಗಿದ್ದೆ ಅನ್ಸತ್ತೆ. ಬಟ್ ಈಗ ಮತ್ತದೇ ಗಂಡನ್ ಸೇವೆ. ಅಯ್ಯೋ ಪಾಪ, ಆಕ್ಸಿಡೆಂಟ್ ಆಗೋಗಿದೆ. ನಮ್ಮಿಬ್ರು ಜೀವನದಲ್ಲಿ ಆಗಿದ್ದಕ್ಕಿಂತ ದೊಡ್ಡ ಅಪಘಾತ ಇದು ಅಲ್ವಾನು? ಎಷ್ಟು ನೋವು ಅನುಭವಿಸ್ತಿದಾರೋ ನಿನ್ನ ಆರ್ಯಸ್ಸರು. ನೋವಲ್ಲಿರೋರ್ ಮೇಲೆ ಸೇಡ್ ತೀರ್ಸ್ಕೋಬಾರ್ದು ಅಲ್ವಾ? ತಪ್ಪು 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 ತಪ್ಪು. ಆಯುಧ ಇಲ್ದಿರೋರ್ ಮೇಲೆ ಯುದ್ಧ ಮಾಡಬಾರ್ದು ಅನ್ನತ್ತೆ ಧರ್ಮ. ಆದ್ರೆ ಆರ್ಯ ನಮ್ಮಪ್ಪನ ಕೊಂದಾಗ್ಲೂ ಅವ್ರು ಹೀಗೆ ಹೆಲ್ಪ್ಲೆಸ್ ಆಗಿದ್ರು. ಹಾಗೆ ಸುಮ್ಮನೆ ಹೇಳ್ದೆ ಅಷ್ಟೆ. ಈಗಾಗ್ಲೇ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಒಂದ್ ನಿರ್ಧಾರಕ್ಕೆ ಬಂದಿರ್ತೀಯ, ಆಗಿದ್ದನ್ನೆಲ್ಲ ಮರೆತು ಆರಾಮಾಗಿ ಗಂಡನ್ ಸೇವೆ ಮಾಡ್ಕೊಂಡಿದ್ಬಿಡೋಣ ಅಂತ ಯೋಚನೆ ಏನಾರು ಇದ್ರೆ ಈಗ್ಲೇ ನಿನ್ ಮನ್ಸಿಂದ ಕಿತ್ತಾಕೋ ಅನ್ನೋ. ಆಸ್ತಿ ಅಧಿಕಾರ ಕೈ ಬಿಟ್ಟು ಹೋದ್ರೆ ಅದನ್ನ ಮತ್ತೆ ಗಳಿಸ್ಬೋದು. ಆದ್ರೆ ಇವನು ನಿನ್ನಿಂದ ದೋಚಿರೋದು ಪ್ರೀತಿನ. ಅದು ಇಡೀ ಜಗತ್ತಲ್ಲಿ ದೊಡ್ಡ ನಂಬಿಕೆ ದ್ರೋಹ, ಪಾಪ ಅದು. ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬಂದವನು ನಮ್ಮಿಬ್ರು ಜೀವನಾನೇ ಹಾಳು ಮಾಡಿದಾನೆ.